ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನದಿಂದ ಆಹಾರದ ರೀತಿ ನೀತಿಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಆಹಾರ ಎಂದೊಡನೆ ನಮ್ಮೆದುರಿಗೆ ಸಹಜವಾಗಿ ಬಂದು ನಿಲ್ಲುವ ಪ್ರಶ್ನೆ, ಭುಂಜಿಸುವುದೇಕೆ, ಭುಂಜಿಸುವುದೇನನ್ನು, ಭುಂಜಿಸುವುದೆಷ್ಟು, ಭುಂಜಿಸುವುದಾವಾಗ ಮತ್ತು ಭುಂಜಿಸುವುದು ಹೇಗೆ? ಮೊದಲನೆಯ ಪ್ರಶ್ನೆಯ ಉತ್ತರ ಬಹಳ ಸುಲಭವೆಂದು ತೋರಿದರೂ ಅದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ತಿನ್ನುವುದೇಕೆ, ಹಸಿವೆ ಇಂಗಿಸುವುದಕ್ಕೆಯೇ ಬಹುಶಃ ಸರಿ, ಆದರೆ ಇದು ಪೂರ್ಣತಃ ಉತ್ತರವಲ್ಲ. ಏಕೆಂದರೆ ಹಸಿವೆ ಎಂಬುದು ಒಂದು ಲಕ್ಷಣ ಮಾತ್ರ. ಶರೀರದಲ್ಲಿನ ಅಣುಗಳು ಪ್ರತಿ ಕ್ಷಣವೂ ಸವೆಯುತ್ತಿರುತ್ತವೆ. ಸವೆದ ಆ ಅಣುಗಳನ್ನು ಪುನಃ ನಿರ್ಮಿಸುವುದಕ್ಕಾಗಿ, ನಶಿಸಿದ ಶಕ್ತಿಯನ್ನು ಮರಳಿ ತುಂಬುವುದಕ್ಕಾಗಿ ಹುಟ್ಟುವ ಆಹಾರಾಭಿಲಾಷೆಯನ್ನು ಹಸಿವೆ ಎನ್ನುತ್ತೇವೆ. ನಿಜವಾಗಿ ತಿನ್ನುವುದು, ಆಹಾರವನ್ನು ತಿನ್ನುವುದು ಶರೀರದ ಪೋಷಣೆಗಾಗಿ, ಜೀವನ ಶಕ್ತಿಯ ಸಂಚಾರಕ್ಕಾಗಿ, ದೇಹವನ್ನು ಆತ್ಮನ ನಿವಾಸಕ್ಕೆ ಯೋಗ್ಯವಾದ ಸಾಧನವನ್ನಾಗಿ ಮಾಡುವುದಕ್ಕಾಗಿ, ನಾಲಿಗೆಯ ಚಪಲಕ್ಕಾಗಿ ಅಥವಾ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಆದುದರಿಂದ ಜೀವಿಸುವುದಕ್ಕಾಗಿ ತಿನ್ನು, ತಿನ್ನುವುದಕ್ಕಾಗಿ ಜೀವಿಸಬೇಡ ಎಂಬ ಆದರ್ಶವನ್ನು ನೆನಪಿನಲ್ಲಿಟ್ಟುಕೊಂಡೇ ತಿನ್ನಬೇಕು. ಈ ಆದರ್ಶವನ್ನು ಮರೆತವನು ಒಳ್ಳೆಯದೋ ಕೆಟ್ಟದೋ, ಅವಶ್ಯವೋ ಅನಾವಶ್ಯಕವೋ ಎಂದು ಸ್ವಲ್ಪವೂ ಯೋಚಿಸದೆ ಬಾಯಿಗೆ ರುಚಿ ಕಂಡಿದ್ದುದನ್ನೆಲ್ಲ ಅತಿಯಾಗಿ, ಇತಿಮಿತಿಗಳಿಲ್ಲದೆ, ಹೊತ್ತುಗೊತ್ತುಗಳಿಲ್ಲದ, ನೆಲೆಯಿಲ್ಲದೆ ತಿನ್ನಹತ್ತಿ ಶರೀರವನ್ನು ರೋಗದ ಬೀಡಾಗಿ ಮಾಡಿಕೊಳ್ಳುವನು. ತಿನ್ನುವುದು ಕ್ಷೀಣಿಸಿದ ಶಾರೀರಿಕ ಶಕ್ತಿಯನ್ನು ತುಂಬುವುದಕ್ಕಾಗಿ, ಶರೀರವನ್ನು ಆರೋಗ್ಯವಾಗಿ ಬಲಯುಕ್ತವಾಗಿ ಇಟ್ಟುಕೊಳ್ಳುವುದಕ್ಕಾಗಿ ಎಂಬ ತತ್ವವನ್ನು ತಿಳಿದಿರುವವನು ಉಚಿತವಾದ ಭೋಜನವನ್ನು ಹದವಾದ ಅಳತೆಯಲ್ಲಿಯೇ ಸೇವಿಸುವನು. ಇನ್ನು ಎರಡನೆಯ ಪ್ರಶ್ನೆ, ಭುಂಜಿಸುವುದೇನನ್ನು? ಈ ಪ್ರಶ್ನೆ ಬಹಳ ಮಹತ್ತರವಾದುದು. ಸಿಕ್ಕಿದುದನ್ನೆಲ್ಲ ತಿನ್ನುವವನು ಶರೀರ ಮತ್ತು ಮನಸ್ಸು ಎರಡನ್ನೂ ಕೆಡಿಸಿಕೊಳ್ಳುವನು. ಮೇಲೆ ಹೇಳಿದ ವೇದ ಮಂತ್ರದಲ್ಲಿ ಎಂತಹ ಆಹಾರವನ್ನು ಸೇವಿಸಬೇಕು ಎಂಬ ಬಗ್ಗೆ ಸಾಕಾದಷ್ಟು ಪ್ರಕಾಶವನ್ನು ಬೀರಲಾಗಿದೆ. ಅದನ್ನು ಮತ್ತೆ ವಿಸ್ತರಿಸಬೇಕಾಗಿಲ್ಲ. ಸಂಕ್ಷೇಪವಾಗಿ ಹೇಳುವುದಾದರೆ, ಯಾವುದರಿಂದ ನಮ್ಮ ಮನಸ್ಸಿನ ಮೇಲೆ ಸಾತ್ವಿಕ ಪ್ರಭಾವ ಬೀಳುವುದೋ, ಯಾವುದರಿಂದ ನಮ್ಮ ಶರೀರದ ಪ್ರತಿಯೊಂದು ಅಂಗೋಪಾಂಗಕ್ಕೂ ಬಲ, ಆರೋಗ್ಯ, ಕಾಂತಿ ಹಾಗೂ ಸ್ಫೂರ್ತಿ ಸಿಕ್ಕಿ ಅವು ಹಿತವಾದ ರೀತಿಯಲ್ಲಿ ವರ್ಧಿಸುವವೋ, ಮತ್ತು ಯಾವುದರಿಂದ ಯಾವ ಬಗೆಯ ಧಾತು ವೈಷಮ್ಯ, ಬೌದ್ಧಿಕ ವಿಕಾರ ಮತ್ತು ಅಶಾಂತಿಗೆ ಅವಕಾಶ ಸಿಕ್ಕುವುದಿಲ್ಲವೋ ಅಂತಹ ಆಹಾರವನ್ನೇ ಸೇವಿಸಬೇಕು. ಯಾರಿಗೆ ಆರೋಗ್ಯ, ಸೌಂದರ್ಯ ಮತ್ತು ದೀರ್ಘ ಯೌವನವನ್ನು ಕಾಪಾಡಿಕೊಳ್ಳಬೇಕೆಂಬ ಆಸೆ ಇರುವುದೋ, ಯಾರು ಬ್ರಹ್ಮಚರ್ಯ ಪಾಲನೆಯಿಂದ ದೀರ್ಘಾಯುಗಳು, ಪೂರ್ಣಾಯುಷಿಗಳು, ಸುಖಯುಕ್ತರು ಆಗಬೇಕೆಂಬ ಅಪೇಕ್ಷೆ ಉಳ್ಳವರಾಗಿರುತ್ತಾರೋ, ಯಾರು ಯಮ, ನಿಯಮ, ಆಸನ ಮತ್ತು ಪ್ರಾಣಾಯಾಮ ಮೊದಲಾದ ಯೋಗಾಂಗಗಳ ಅನುಷ್ಠಾನದಿಂದ ತಮ್ಮ ಜೀವನವನ್ನು ಸರ್ವ ವಿಧದಿಂದಲೂ ಆದರ್ಶವಾಗಿ ಮಾಡಿಕೊಳ್ಳ ಬಯಸುವರೋ, ಅವರಂತೂ ಸಾತ್ವಿಕ, ಪೌಷ್ಟಿಕವೂ ಆದ ಆಹಾರವನ್ನು ಸೇವಿಸಬೇಕು. ಕೊಳೆತುದು, ಹಳಸಿದುದು, ತಂಗಳು ಬಹಳ ಸಂಬಾರದ ಪದಾರ್ಥಗಳಿಂದ ಕೂಡಿದುದು, ಉತ್ತೇಜಕರವಾದುದು ಮೊದಲಾದವುಗಳನ್ನು ಬಹಿಷ್ಕರಿಸಲೇಬೇಕು. ಈ ಪ್ರಶ್ನೆಗಳನ್ನು ವಿವೇಚಿಸುವಾಗಲೇ ಆಹಾರ ವಿಜ್ಞಾನದ ಬಗ್ಗೆ ಯೋಗಿಯಾದ ಶ್ರೀಕೃಷ್ಣನು ತನ್ನ ಅಭಿಪ್ರಾಯವನ್ನು ಇಲ್ಲಿ ಹೇಳಿರುತ್ತಾನೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರೆಯಲು ಪ್ರಯತ್ನಿಸೋಣ. ಆಯುಸ್ಸತ್ವ ಬಲಾರೋಗ್ಯ
ಸುಖ ಪ್ರೀತಿ ವಿವರ್ಧನಾಃ ರಸ್ಯ ಸ್ನಿಗ್ಧಾಃ ಸ್ಥಿರಾ ಹೃದಯ ಆಹಾರಾಃ ಸಾತ್ವಿಕ ಪ್ರಿಯಾಃ ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾಹ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಆಯಸ್ಸು, ಅಂತಃಕರಣ, ಬಲ, ಆರೋಗ್ಯ, ಸುಖ ಮತ್ತು ಪ್ರೀತಿ ಇವನ್ನು ಹೆಚ್ಚಿಸುವ ರಸಭರಿತವೂ ಜಿಡ್ಡನ್ನುಳ್ಳದ್ದು ದೃಢವೂ ಚಿತ್ತಾಕರ್ಷಕವೂ ಆದ ಆಹಾರವು ಸಾತ್ವಿಕರಿಗೆ ಪ್ರಿಯವಾಗಿರುತ್ತದೆ. ಅತ್ಯಂತ ಕಹಿ, ಹುಳಿ, ಉಪ್ಪು, ಬಿಸಿ, ಖಾರ, ಒರಟು ಮತ್ತು ಶರೀರವನ್ನು ಉರಿಯನ್ನುಂಟು ಮಾಡುವಂತಹದು, ದುಃಖ ಶೋಕ ಮತ್ತು ರೋಗಗಳನ್ನು ಹುಟ್ಟಿಸುವಂತಹದು ಆದ ಆಹಾರವು ರಾಜಸರಿಗೆ ಇಷ್ಟವಾಗಿರುತ್ತದೆ. ತಣ್ಣಗಾದುದು, ರಸವಿಲ್ಲದುದು, ದುರ್ಗಂಧಯುಕ್ತವಾದುದು, ಹಳಸಿದುದು, ಎಂಜಲಾದುದು ಮತ್ತು ಮನಸ್ಸಿಗೆ ಅಹಿತವಾದುದು ಆದ ಆಹಾರವು ತಾಮಸರಿಗೆ ಪ್ರಿಯವಾಗಿರುತ್ತದೆ. ಈ ಮೂರು ಬಗೆಯ ಆಹಾರಗಳಲ್ಲಿ ಸಾತ್ವಿಕ ಆಹಾರ ಮಾತ್ರ ಯೋಗ ಮಾರ್ಗಿಗಳಿಗೆ ಗ್ರಾಹ್ಯವಾಗಿರುತ್ತದೆ. ರಾಜಸ ಮತ್ತು ತಾಮಸ ಆಹಾರಗಳು ಕೇವಲ ಜಿಹ್ವಾ ಚಾಪಲ್ಯ ಮತ್ತು ಮುದ್ದು ಸ್ವಭಾವಗಳಿಗೆ ಆಶ್ರಯ ಸ್ಥಾನಗಳಾಗಿರುವುದರಿಂದ ಜೀವನದ ಪರಿಪೂರ್ಣ ವಿಕಾಸವನ್ನು ಬಯಸುವ ಸಾತ್ವಿಕರು ಇವೆರಡನ್ನು ಪೂರ್ಣತಃ ತ್ಯಜಿಸಲೇಬೇಕು. ಮಾತ್ರವಲ್ಲ, ರಾಜಸಾಹಾರವು ಲಾಲಸೆಗಳನ್ನು, ತಾಮಸಾಹಾರವು ಘೋರ ಬೌದ್ಧಿಕ ಪತನವನ್ನು ಉಂಟು ಮಾಡುತ್ತದೆ ಎಂಬುದು ಸದಾ ನೆನಪಿನಲ್ಲಿರಬೇಕು. ಇದೇ ದೃಷ್ಟಿಯಿಂದ ಆಯುರ್ವೇದ ಶಾಸ್ತ್ರದಲ್ಲಿ ಹೀಗೆ ಹೇಳಲಾಗಿದೆ: ಅಹಿತಾಗ್ನಿ ಸದಾ ಪಥ್ಯ ನ್ಯಂತರಗ್ನೌ ಜುಹೋತಿಯಃ ಭಜಂತೆ ನಾಮಯಾಃ ಕೇಚಿತ್ತಂ ಪುಮಾಂಸ ಮಸಂಶಯಂ. ಅಂದರೆ, ಯಾವ ನಿಯಮಪಾಲಕನಾದ ಪುರುಷನು ಅಂತರಾಗ್ನಿಯಲ್ಲಿ ಸದಾ ಹಿತಕರವಾದ ವಸ್ತುಗಳ ಆಹುತಿಯನ್ನೇ ನೀಡುತ್ತಾನೋ ಅವನನ್ನು ಯಾವ ರೋಗಗಳು ಕೂಡ ಪೀಡಿಸುವುದಿಲ್ಲ. ಆದುದರಿಂದ ರಾಜಸ ಹಾಗೂ ತಾಮಸ ಆಹಾರಗಳನ್ನು ಸರ್ವಥಾ ತ್ಯಜಿಸಿ ಹಾಲು, ತುಪ್ಪ, ಮೊಸರು, ರಸಭರಿತವಾದ ಹಣ್ಣುಗಳು, ಒಣಗಿದ ಫಲಗಳು, ಹೊಸದಾದ ಹಸಿರು ತರಕಾರಿಗಳು ಮತ್ತು ಉತ್ತಮವಾದ ಧಾನ್ಯಗಳು ಇವನ್ನೇ ಸೇವಿಸಬೇಕು. ಈ ವಸ್ತುಗಳು ಶರೀರದಲ್ಲಿ ರಸ, ರಕ್ತ, ವೀರ್ಯ ಮೊದಲಾದ ಸರ್ವಧಾತುಗಳನ್ನು ವೃದ್ಧಿಗೊಳಿಸಿ ಶರೀರವನ್ನು ದೃಢಗೊಳಿಸಿ ಜೀವನ ಶಕ್ತಿಯನ್ನು ಸ್ಥಿರವಾಗಿಡುತ್ತವೆ. ಈ ಬಗ್ಗೆ ಚರಕಾಚಾರ್ಯರ ಈ ಆದೇಶ ಸ್ಮರಣೀಯವಾಗಿರುತ್ತದೆ. ತ್ಯಾಗಾದ್ವಿಷಮ ಹೇತೂನಾಂ ಸಮಾನಾಂ ಚೋಪಸೇವನಾತ್ ವಿಷಮಾನಾನು ಬಧ್ನಂತಿ ಚಾಯಂತೆ ಧಾತವಾಹ ಸಮಾಹ. ಶರೀರದಲ್ಲಿನ ಧಾತುಗಳಲ್ಲಿ ವಿಷಮತೆಯನ್ನುಂಟು ಮಾಡುವ ವಸ್ತುಗಳನ್ನು ತ್ಯಜಿಸಿ ಸಮತೆಯನ್ನುಂಟು ಮಾಡುವಂತಹುದನ್ನು ಸೇವಿಸುವುದರಿಂದ ಧಾತುಗಳೆಲ್ಲ ಸಮಾವಸ್ಥೆ ಅಂದರೆ ಸ್ವಸ್ಥವಾಗಿದ್ದು ಆರೋಗ್ಯ ಲಭಿಸುತ್ತದೆ. ವೈಷಮ್ಯವು ತ್ರಾಸಪಡಿಸುವುದಿಲ್ಲ. ಆದ ಕಾರಣ ಶರೀರದಲ್ಲಿನ ಸರ್ವಧಾತುಗಳನ್ನು ಸಮವಾಗಿ ಪುಷ್ಟಿಗೊಳಿಸುವಂತಹ ಬಲದಾಯಕ ತತ್ವಗಳನ್ನು ಪ್ರಚುರಪಡಿಸುವಂತಹ ಪ್ರಚುರ ಪ್ರಮಾಣದಲ್ಲಿ ಹೊಂದಿರುವ ಆಹಾರವನ್ನೇ ಸದಾ ಸೇವಿಸಬೇಕು. ಪೌಷ್ಟಿಕ ತತ್ವಗಳನ್ನು ಹೆಚ್ಚಾಗುಳ್ಳ ಆಹಾರವನ್ನೇ ಸೇವಿಸುವುದರಿಂದ ಶರೀರವು ರೋಗರಹಿತವೂ ಬಲಿಷ್ಠವೂ ಆಗಿ ಯೌವನವು ಚಿರಕಾಲವಿರುವುದು, ವೃದ್ಧಾಪ್ಯವು ಬೇಗ ಬರುವುದಿಲ್ಲ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಆಹಾರದಲ್ಲಿರಬೇಕಾದ ಪೌಷ್ಟಿಕ ತತ್ವಗಳು ಹಾಗೂ ಭುಂಜಿಸುವುದೆಷ್ಟು ಎಂಬುದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ